ಆಗಸ್ಟಕ್ಕೆ ಸ್ಟಾರ್ಟ್ ಆಗುತ್ತೆ ಇವ್ರದ್ದು ಪೇಮೆಂಟ್ ಮಾಡೋದು. ನಾನು ಉಳಿದಿದ್ದು ಯಾವುದೋ ಹೇಳಂಗಿಲ್ಲ, ಫೆಬ್ರವರಿ ಮಾರ್ಚಕ್ಕೆ ಬಂದು ನಿಲ್ತೀನಿ. ಯಾಕಂತಂದ್ರೆ ಇದರೊಳಗೆ ಏನು ಯಾವ ಕಾರಣಕ್ಕೆ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ. ಈಗ ಯಾರು ನೋಡಿದರೆ ಫೆಬ್ರವರಿ ಮಾರ್ಚ್ ನಾವು ಬಂದಿಲ್ಲ ಅಂತ ಹೇಳಕತ್ತೇನೆ. 2025 ಫೆಬ್ರವರಿ ಮಾರ್ಚ್ ಅಂತೇಳಿ. ಅದು ನೋಡ್ರಿ ಎಷ್ಟು ಮಜಾ. ಇವತ್ತು ಅಕೌಂಟಿಗೆ ಡೆಬಿಟ್ ಮಾಡ್ಯಾರ. ಅಕೌಂಟ್ ಅಂದ್ರೆ 3/3/2025ಕ್ಕೆ 2,000 ರೂಪಾಯಿ ಹಾಕ್ತಾರೆ. 10/3/2025ಕ್ಕೆ 2,000 ರೂಪಾಯಿ ಹಾಕ್ತಾರೆ. ಮಾರ್ಚ್ 2025 ಎರಡು ಸಲ ಅಕೌಂಟಿಗೆ ಹಣ ಬರುತ್ತೆ. ಒಂದು ತಿಂಗಳೇ 4,000 ರೂಪಾಯಿ ಬಂದೈತಿ. ಆದರೆ ಇದು ಯಾವಾಗಿಂದು? 3/3ಕ್ಕೆ ಹಾಕಿದ್ದು ನವಂಬರ್ 2024. 10/3 ಹಾಕಿದ್ದು ಡಿಸೆಂಬರ್ 2024. ಅಂದ್ರೆ ನಿಮಗೆ ಫೆಬ್ರವರಿ ಮಾರ್ಚ್ ಅಂತ ಕೇಳಿದ್ರೆ ಫೆಬ್ರವರಿ ಯಾರು ನಿಮಗೆ ಮಾರ್ಚ್ನಾಗ ದುಡ್ಡು ಬಂದಿಲ್ಲ ನೋಡ್ರಿ, 2 ಸಲ ಬಂದೈತಿ ಅಂತ ತೋರಿಸೋಂಗೆ ವ್ಯವಸ್ಥೆನೂ ಐತಿದ್ರಾಗ. ಕ್ಲಿಯರ್ ಐತಿದ್ರೆ ಈಗ DBT ಒಳಗೆ ಹೋದ್ರೆ ಅಂದರೆ ನಿಮ್ಗೆ ಎಲ್ಲ ಮಾಹಿತಿ ಸಿಗ್ತೈತೆ ನಮ್ಗೆ ಇದ್ರಾಗ. ಇದನ್ನು ನಾವು ಒಂದು ಸ್ವಲ್ಪ ಭಾಳ ಎಕ್ಸ್ಕ್ಲೂಸಿವ್ ಆಗಿ ಡೀಪ್ ಆಗಿ ಸ್ಟಡಿ ಮಾಡಿದ ಮೇಲೆ ಎಲ್ಲ ಮಾಹಿತಿ ತೊಗೊಂಡಿವಿ ಇದ್ರಾಗ. ನನ್ನ ಪ್ರಶ್ನೆ ಏನಂತಂದ್ರೆ ಮಾರ್ಚ್ 3ನೇ ತಾರೀಕಿಗೆ ಹಾಕ್ತಾರೆ, ಮಾರ್ಚ್ 10ನೇ ತಾರೀಕಿಗೆ ಹಾಕ್ತಾರೆ. ಅವ್ರದ್ದು ನೋಡ್ರಿ, ಯಾವುದು ನಿಮಗೆ ಒಂದು 7-8 ಎಕ್ಸಾಂಪಲ್ ಕೊಡ್ತೀನಿ ಬೇಕಾರೆ. ಯಾವುದೂ ಸೇಮ್ ಡೇಟಿಗೂ ಬರಂಗಿಲ್ಲ ದುಡ್ಡು. ಇಲ್ಲ ಈಗ ನಾನು ನಮ್ಮ ಕಡೆಯಿಂದ ನಾವು ಲೆಕ್ಕ ತೊಗೊಂಡಿದ್ದು ನೋಡಿ ಸಾವಿರ ಹೇಳ್ಬಿಡ್ತೀನಿ ಪೂರ್ತಿ. ಇದು ಒಂದು ಅಕೌಂಟ್ ಐತಿ, ಇದು ಒಂದು ಅಕೌಂಟ್ ಐತಿ ಕೊಡ್ತೀನಿ, ಬೇಕಾದ್ರೆ ಇನ್ನೂ ಅಕೌಂಟ್ ಅದ ಕಡೆ ಕೊಡಿಸ್ತೀನಿ. ಅವ್ರು ಹೇಳಿದೇನು ಆಗಸ್ಟಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಅಂತ ಹೇಳಿದರು. ಅದು ಫಸ್ಟ್ ಅಕೌಂಟ್ ಹಾಕಿದ್ದು 18/9/2023ಕ್ಕೆ ಸ್ಟಾರ್ಟ್ ಆಯಿತು. ಒಂದನೇ ಅಕೌಂಟ್ ಅಂದರೆ ಇದು ಆಗಸ್ಟ್ 2023. 19/10ಕ್ಕೆ ಹಾಕಿದ್ರು, ಅದು ಸೆಪ್ಟೆಂಬರ್ದು. ಡಿಸೆಂಬರ್ಗೆ ಹಾಕಿದ್ರು, ಅದು ಅಕ್ಟೋಬರ್ದು. ಜನವರಿಗೆ ಹಾಕಿದ್ರು, ಅದು ನವಂಬರ್ದು. ಜನವರಿಗೆ ಹಾಕಿದ್ರು, ಅದು ವಾಪಸ್ ಡಿಸೆಂಬರ್ದು. ಫೆಬ್ರವರಿಗೆ ಹಾಕಿದ್ರು ಜನವರಿ ಅಮೌಂಟು. ಮಾರ್ಚ್ 23ಕ್ಕೆ ಹಾಕಿದ್ದು ಫೆಬ್ರವರಿ. 13/4ಕ್ಕೆ ಹಾಕಿದ್ದು ಮಾರ್ಚದ್ದು. 24/4ಕ್ಕೆ ಹಾಕಿದ್ದು ಏಪ್ರಿಲ್ದು. ಇದು ಒಂದು ಕರೆಕ್ಟ್ ಬಂದಿದ್ದಿದೆ. ಅದರ ಆ ಮಂತು ಇದಕ್ಕೆ ಬಂದಿದ್ದು. ವಾಪಸ್ಸು 13 ಇದು 24 ನಾನು ಹೇಳಕತ್ತಿದ್ದೆಲ್ಲ. ಇಲ್ಲಿ ಸೀಕ್ವೆನ್ಸ್ ಇದೆ ಅಂದರೆ 10, 11, 12, 13 ಮಂತ್ ವೈಸ್ ಹೋದೆ ಅಂದರೆ ಇಲ್ಲಿ ಬರೋದು ಪ್ರಾಬ್ಲಮ್ಮು 16ನೇ ಕಂತು. ಅವ್ರೇನು ಹೇಳಿದ್ರು 23 ಕಂತು ಹೇಳ್ಯಾರ. 16ನೇ ಕಂತು ನವಂಬರ್ದು ಐತಿ, 17ನೇ ಕಂತು ಡಿಸೆಂಬರದ್ದು. 16 ಮತ್ತು 17ನೇ ಕಂತು ನವಂಬರ್ ಮತ್ತು ಡಿಸೆಂಬರದ್ದನ್ನು 3/3/2025ಕ್ಕೆ ಹಾಕ್ತಾರೆ ಅವರು. 10/3/2025ಕ್ಕೆ ಡಿಸೆಂಬರ್ದು ಹಾಕ್ತಾರೆ. ಮಾರ್ಚ್ ಒಳಗೆ ನವಂಬರು ಮತ್ತು ಡಿಸೆಂಬರ್ದ ಅಮೌಂಟನ್ನು ಒಂದೇ ತಿಂಗಳಲ್ಲಿ 2 ಸಲ ಜಮಾ ಮಾಡ್ತಾರೆ. ಇದೇನು ಅನ್ಸುತ್ತೆ ಯಾರು ನೋಡಿದವ್ರಿಗೆ? 2 ತಿಂಗಳದ್ದು ಬಂದೈತೆ ಬಿಡ್ರಿ ಅಂತ ಅನ್ಸುತ್ತೆ ನೋಡಿ. ಪಾಪ ಅಲ್ಲಲ್ಲ, ನಾನು ಹೇಳೋದು ಬೆನಿಫಿಷಿಯರಿಗೆ ಇವತ್ತು ಪ್ರಾಬ್ಲಮ್ ಆಗೈತೆ. ಅನೇಕ ಜನ ತಾಯಂದ್ರ ಜೊತೆ ನಾನು ಮಾತಾಡಿದೆ. ಅವ್ರಿಗೇನೈತಿ ಪಾಪ ಯಾವುದು ಏನು ಅಂತ ಮಾಹಿತಿ ಇಲ್ಲ. ಬಂದುಬಿಟ್ರಪ್ಪ ಹೋಗಿ ಒಂದು 2,000 ರೂಪಾಯಿ ಬಂದೈತಿ, ಬಂದ್ರೆ ಸಾಕು ಅನ್ನೋ ಅಂತದಾರ. ಆ ಮಟ್ಟದಾಗ ಅವ್ರು ಅದಾರ. ಅವ್ರಿಗೆ ಸ್ಟೇಟ್ಮೆಂಟ್ ಆಫ್ ಅಕೌಂಟು ನಂದು ಯಾವ ತಿಂಗಳದ್ದು ಏನು ಎಲ್ಲ ಇಷ್ಟು ಪಾಪ ಅವ್ರು ತಿಳ್ಕೊಂಡ್ರೆ ತ್ರಾಸ ಆಕೈತಿ. ಆ ಕಾರಣಕ್ಕೆ ಬಂದೈತಪ್ಪ 2,000 ರೂಪಾಯಿ ಬಂದೈತೆ ಬಿಟ್ಟು ನಮ್ಮ ಅಕೌಂಟಿಗೆ ಬಂತು ಅನ್ನೋತಕ್ಕಂಥ ಮಾಹಿತಿಯನ್ನು ಅವ್ರು ತೊಗೊಳಕಂತ ಆಗುತ್ತೆ. ಆದರೆ ಈ ರೀತಿ ಮಾಡೋದ್ರಿಂದ ರಾಜ್ಯದ ಜನತೆಗೆ ಇವ್ರು ಹೇಳಿದ್ರು ಗೃಹಲಕ್ಷ್ಮಿ. ಅವತ್ತು ಹೌಸ್ನಾಗ ಮಾತಾಡೋ ಬಂದು ಮೇಡಮ್ ಅವ್ರು ಭಾಳ ಹೇಳಿದ್ರು, ಇಡೀ ವಿಶ್ವನ ಒಪ್ಕೊಂಡೈತಿ ಗೃಹಲಕ್ಷ್ಮಿ ಯೋಜನೆಯನ್ನು. ನಮ್ಮದು ರೋಲ್ ಮಾಡೆಲ್ ನೋಡಿ ಎಲ್ಲ ಕಡೆ BJP ಅವರು ಕಾಪಿ ಪೇಸ್ಟ್ ಮಾಡಕತ್ತಾರ ಅಂತ ಹೇಳಿದರು. ಲಾಡ್ಲಿ ಬೇನದ್ದು ಹೇಳಿದರು. ನಾನು ಹೇಳಿದೆ ಅದಕ್ಕೆ ನಾನು ಲಾಡ್ಲಿ ಬೇನದ್ದು ನಾನು ಮಹಾರಾಷ್ಟ್ರದ ಸಚಿವಲ್ಲ, ನಾನು ಕರ್ನಾಟಕದ ಸಚಿವ ಇದ್ದೀನಿ, ಕರ್ನಾಟಕದ MLA ಇದ್ದೀನಿ, ನೀವು ಕರ್ನಾಟಕ ಸಚಿವರಿದ್ದೀರಿ, ನೀವು ಉತ್ತರ ಕೊಡ್ರಿ ಅಂತಕ್ಕಂಥದ್ದನ್ನು ಕೂಡ ನಾನು ಕೇಳಿದ್ದೆ. ಆದರೆ ಲಾಡ್ಲಿ ಬೇನದ್ದು ಮಾತಾಡೋಕ್ಕೆ ಹೋಗ್ಯಾರ. ಹೀಗಾಗಿ ಈ ಗೃಹಲಕ್ಷ್ಮಿ ಯೋಜನೆ ಹಣ ಇವತ್ತು ವಿತ್ ಡಾಕ್ಯುಮೆಂಟ್ ನಾನು ಇವತ್ತು ನಿಮಗೆಲ್ಲ ರಿಲೀಸ್ ಮಾಡೇನಿ. ಯಾವ ತಿಂಗಳಲ್ಲಿ ಹೆಂಗಾಗೈತಿ ಮತ್ತು ಯಾವ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮಗೆ ಯಾವುದೇ ಕಾರಣಕ್ಕೂ ಕೂಡ ನಾನು ದುಡ್ಡು ಹಾಕಿಸ್ತೇನೆ ಅಂತ ಹೇಳಿದರು. ಬಟ್ ಆ್ಯಸ್ ಆನ್ ಡೇಟು ಇವತ್ತಿನವರೆಗೂ ಕೂಡ ಆ ಅಕೌಂಟು ಜಮಾ ಆಗ್ತಾ ಇಲ್ಲ. ಆಮೇಲೆ ನಾನು ಹೇಳಿದಾಗೆ ಪ್ರಶ್ನೆಗಳಿಗೆ ಉತ್ತರ ಕೆಲವೊಂದು ಕಡೆ 22 ಕಂತು ಅಂತ ಹೇಳಿದರು, ಕೆಲವೊಂದು ಕಡೆ 21 ಕಂತು ಅಂತ ಹೇಳಿದರು, ಕೆಲವೊಂದು ಕಡೆ 23 ಕಂತು ಅಂತ ಹೇಳಿದರು. ನನಗೈತಿ ನನ್ನ ಕಡೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ 23 ಕಂತು ಐತೆ, ಅದರೊಳಗೆ ನಂದೇನಿಲ್ಲ. ಆದರೆ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರನೇ ಇನ್ನೊಬ್ಬ ನಮ್ಮ ಶಾಸಕರಿಗೆ ಕೇಳಿಸಿದ್ವಿ. ನೋಡಿ ಅವ್ರಿಗೆ ಕೊಟ್ಟಿದ್ದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು 23, 24, 25, 26 ಎಷ್ಟು ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗಿದೆ ಅಂತ ಅವ್ರ ಕಡೆಯಿಂದ ಪ್ರಶ್ನೆ ಕೇಳಿದೆ, ಸ್ವರೂಪನ ಅವ್ರ ಕಡೆಯಿಂದ. ಅದರೊಳಗೆ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು 23, 24, 25, 20 ಒಟ್ಟು 21 ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗಿದೆ. ಇದು ಸರ್ಕಾರದ ಉತ್ತರ. ಅಲ್ಲ, ಸೇಮ್ ಸದನ, ಸೇಮ್ ಡಿಪಾರ್ಟ್ಮೆಂಟು, ಸೇಮ್ ಮಂತ್ರಿಗಳು.
ಯಾರು ಕ್ವಶನ್ ಇದು ನೋಡ್ರಿ, ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸಹಿ ಮಾಡಿದ್ದೆ ಐತಿ. ಅಲ್ಲ ಈ ಕ್ವಶನ್ ಇದು ನಮ್ಮ ಸ್ವರೂಪ್ ಪ್ರಕಾಶ್ ಹಾಸನದವ್ರು ಕೇಳಿದ್ರು. ಅವ್ರು ಕೇಳ್ಸಕ್ಕೆ ಹಚ್ಚದಾಗ ಸದ್ಯಕ್ಕೆ ಅವ್ರ ಕಡೆಯಿಂದ ಬಂದಿದ್ದಂದ್ರೆ ಅಂದ್ರೆ ಸರ್ಕಾರದೊಳಗೆ ಎಷ್ಟು ಸ್ಪಷ್ಟತೆ ಐತೆ ಅನ್ನೋದು. ಒಂದು ಕಡೆ ಹೇಳ್ತಾರೆ 21 ಕಂತು, ಇದು ಸರ್ಕಾರದ ಮಂತ್ರಿಗಳ ಸಹಿ ಮಾಡಿದ್ದು, ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಸಹಿ ಮಾಡಿದ್ದೆ ಇದು. ಇದರೊಳಗೆ 21 ಕಂತು ಅಂತ ಹೇಳ್ತಾರೆ. ನನಗೆ ಕೊಟ್ಟಿದ್ರಾಗ 23 ಕಂತು ಅಂತ ಹೇಳಿದರು. ಆಮೇಲೆ ಲಾಸ್ಟ್ ದಿವಸ ಕ್ಷಮೆ ಕೇಳ್ತಕ್ಕಂಥ ದಿವಸ ಹೇಳಿದರು. ಆ್ಯಕ್ಚುಲಿ ಇದ್ದಿದ್ದು ನನಗೆ ಕೊಟ್ಟಿದ್ದು ರೈಟಿಂಗ್ನಾಗ ಫಿಗರ್ 1,28,00,000 ಜನ ತಾಯಂದ್ರೆ ಇದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ 1,24,00,000 ಜನರಿಗೆ ನಾವು ಕೊಟ್ಟೇವೆ ಅಂತ ಹೇಳ್ತಾರೆ. ಲಾಸ್ಟ್ ಡೇ ಹೇಳೋ ಮುಂದವರು 1,26,00,000 ಜನರಿಗೆ ಕೊಟ್ಟೇವೆ ಅಂತ ಹೇಳ್ಯಾರ. ಇದು ಆನ್ ರೆಕಾರ್ಡ್ ಇರ್ತಕ್ಕಂಥದ್ದು. ಅಂದರೆ ಫಿಗರ್ಗಳು ಯಾವ ಏನು ಅಂತ ಅನ್ನುವಂಥದ್ದನ್ನು ಕೂಡ ಎಲ್ಲಿ ಮ್ಯಾಚ್ ಆಗ್ತಾ ಇಲ್ಲ ಇವ್ರು ಹೇಳಕತ್ತಿದ್ದು ನೋಡಿದ್ರೆ. ಅವರು ಅಥೆಂಟಿಕೇಟೆಡ್ ನನಗೆ ಕೊಟ್ಟಿದ್ದು ಮಾತ್ರ ನಾನು ಹೇಳ್ತೀನಿ. 1,28,00,000 ರಿಜಿಸ್ಟ್ರೇಷನ್ ಆಗೈತಿ, 1,24,00,000 ಜನರಿಗೆ ನಾವು ಕೊಟ್ಟೇವೆ ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ದಿವಸ ಸೂತ್ರ ಕೊಟ್ಟು ಬಂದು 1,26,00,000 ಜನಕ್ಕೆ ಕೊಟ್ಟೇವೆ ಅಂತ ಹೇಳ್ತಾರೆ. ಅಂದರೆ ಯಾವುದು ಸತ್ಯ ಯಾವುದು ಸುಳ್ಳು. ಸರ್ಕಾರ ಒಂದು ಕಡೆ ಹೇಳ್ತೈತಿ 21 ಕಂತು ಕೊಟ್ಟೇವೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನನಗೆ 23 ಕಂತು ಅಂತ ಹೇಳ್ತಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋಂಥದ್ರ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಬಹಳಷ್ಟು ಈ ಗೃಹಲಕ್ಷ್ಮಿ ಹೆಸರಿನಿಂದ 5,000 ಕೋಟಿ ಇನ್ನೂವರೆಗೆ ಸ್ಪಷ್ಟನೆ ಕೊಡುವಲ್ರು. 5,000 ಕೋಟಿ ಹಣ ಹಾಗಾದರೆ ಎಲ್ಲೋಯ್ತು, ಏನಾಯಿತು, ಏನು ಜಮಾ ಆಗುತ್ತೋ ಇಲ್ಲೋ ಆ ಸ್ಪಷ್ಟೀಕರಣವನ್ನು ಸಚಿವರಾಗಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಯಾರೂ ಕೂಡ ಕೊಡ್ತಾ ಇಲ್ಲ ಅನ್ನೋಂಥದ್ದನ್ನು ಕೂಡ ಅಷ್ಟೇ ಸ್ಪಷ್ಟವಾಗಿ ವಿತ್ ಡಾಕ್ಯುಮೆಂಟ್ ತಮ್ಮ ಮುಂದೆ ಇಡಲಿಕ್ಕೆ ವ್ಯಕ್ತಪಡಿಸಿ. 5,000 ಕೋಟಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದಿದೆಯಾ? ನೋಡಿ, ಅದನ್ನು ಸರ್ಕಾರದವ್ರು ಸ್ಪಷ್ಟೀಕರಣ ಕೊಡಬೇಕು. ಅಲ್ಲ, ನೀವೇನು ಮಾಹಿತಿ ಕೇಳಿದಿರ? ಅಲ್ಲ, ಕೇಳೀನಿ. ನಾನು ಮುಖ್ಯಮಂತ್ರಿಗಳಿಗೂ ಪತ್ರ ಬರ್ತೀನಿ, ಸಚಿವರಿಗೂ ಪತ್ರ ಬರ್ತೀನಿ. ಯಾಕಂದ್ರೆ ಫೈನಾನ್ಸ್ ಹೆಡ್ ಮುಖ್ಯಮಂತ್ರಿಗಳಿಗೆ ಇರೋ ಕಾರಣಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಮನೆ ಪತ್ರ ಬರ್ದೇನೆ, ನಾನು ಮೇಲ್ ಮಾಡಿದ್ದೇನೆ. ಅದನ್ನ ಅವ್ರ ಡಿಪಾರ್ಟ್ಮೆಂಟಿಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಸಂಪೂರ್ಣ ನಮಗೆ ಒದಗಿಸ್ಕೊಡ್ರಿ ಅಂತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ. ಇನ್ನೂವರೆಗೂ ಬಂದಿಲ್ಲ. ಬಂದದಪ್ಪ ಮೇಲೆ ಇನ್ನೂವರೆಗೆ ನಮಗೆ ಮಾಹಿತಿ ಬಂದಿಲ್ಲ. ಸದನದ ನಿಯಮಾವಳಿ ಪ್ರಕಾರ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ, ಹಕ್ಕುಚ್ಯುತಿ ಆಗ್ತದೆ ಅಂದರೆ ನೋಡಿ, ಹಕ್ಕುಚ್ಯುತಿ ಒಳಗಂತ ನಾವು ತೊಗೊಂಡಿದ್ವಿ. ಬಟ್ ನಮ್ಗೆ ಅಲ್ಲಿ ನಮ್ಮ ಹಿರಿಯರ ಜೊತೆ ಮಾತಾಡಿದ್ವಿ. ಅದು ಯಾವುದೋ ಒಂದು ಕಾರಣಕ್ಕಾಗಿ ಹಕ್ಕುಚ್ಯುತಿ ಒಳಗೆ ಫಿಟ್ ಆಗಲ್ಲ ಅಂತಕ್ಕಂಥ ಕಾರಣಕ್ಕಾಗಿ ನಾವು ಧರಣಿ ಮಾಡಿ ಮಂತ್ರಿಗಳ ಕಡೆಯಿಂದ ಉತ್ತರವನ್ನು ಪಡ್ಕೊಳ್ಳೋಂಥ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಈಗ ಉತ್ತರ ಕೊಟ್ಟಿದ್ದಾರೆ. ಅದರ ಉತ್ತರದಲ್ಲಿ ಎಲ್ಲವನ್ನೂ ಕೂಡ ತಪ್ಪಾಗಿದೆ ಅನ್ನೋಂಥದ್ದನ್ನು ಭಾಳ ಸ್ಪಷ್ಟವಾಗಿದೆ. ಅಲ್ಟಿಮೇಟ್ಲಿ ಇರ್ತಕ್ಕಂಥದ್ದು ಆ 5,000 ಕೋಟಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಸಚಿವರಾಗಲಿ ಅವ್ರು ಹೇಳಬೇಕು, ಯಾವಾಗ ನಾವು ತಾಯಂದಿರ ಅಕೌಂಟಿಗೆ ಹಾಕ್ತೇವೆ ಅಂತಕ್ಕಂಥ ಮಾಹಿತಿಯನ್ನು ಕೊಡಬೇಕು. ಇಲ್ಲಾಂದರೆ ಭಾರತೀಯ ಜನತಾ ಪಾರ್ಟಿ ಸದನದ ಒಳಗಡೆ ಇಷ್ಟು ದಿವಸ ನಾವು ಹೋರಾಟ ಮಾಡೇವೆ, ಇನ್ನು ಸದನದ ಹೊರಗಡೆ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತೇವೆ. ನೋಡಿ, ಮುಖ್ಯಮಂತ್ರಿಗಳು ಹೇಳಿದ್ದು ನಾನು ನೋಡ್ತೀನಿ, ವೆರಿಫೈ ಮಾಡಿ ತಕ್ಷಣ ಹಾಕಿಸ್ತೀನಿ ಅಂತ ಹೇಳ್ಯಾರ. ಹೇಳಿ ಆದಮೇಲೆ 20 ದಿವಸ ಇವತ್ತಾಯಿತು, ಇವತ್ತಿನವರೆಗೂ ದುಡ್ಡು ಜಮಾ ಆಗಿಲ್ಲ. ಮತ್ತು ಸಪ್ಲಿಮೆಂಟ್ರಿ ಬಜೆಟ್ ಅಂತ ಏನು ಕೃಷ್ಣ ಬೈರೇಗೌಡರು ಮಂಡನೆ ಮಾಡಿದ್ರು, ಆ ಬಜೆಟ್ನಲ್ಲಿ ಈ ಅಮೌಂಟ್ ಇನ್ನೂ ಸೇರ್ಪಡೆ ಆಗಿಲ್ಲ. ಇನ್ ಕೇಸ್ ಹಾಕಿದ್ದಿಲ್ಲ ಅಂತಂದ್ರೆ ಪ್ರೊವಿಷನ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಈಗ ಪ್ರೊವಿಷನ್ ಮಾಡ್ಕೊಳಕ್ಕೆ ಅವ್ರ ಕಡೆ ದುಡ್ಡಿನ ಕೊರತೆ ಐತಿ ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ. ಹೀಗಾಗಿ ಆ ಕೊರತೆನೂ ಕೂಡ ಇದ್ರಾಗ ಮ್ಯಾಚ್ ಔಟ್ ಆಗೋದಿಲ್ಲ ಅನ್ನೋಂಥ ಸ್ಪಷ್ಟ ಐತಿ. ಸೋಮವಾರದಿಂದ ಶನಿವಾರದೊಳಗೆ ಹಾಕ್ತಾ ಅಂತ ಹೇಳಿದ್ರು ಮಿನಿಸ್ಟ್ರು. ಕೆಲವೊಬ್ಬರಿಗೆ ಹಾಕಿದ್ದಾರೆ, ಕೆಲವೊಬ್ಬರಿಗೆ ಬಂದಿಲ್ಲ. ಇಲ್ಲ ನೋಡಿ, ಅದನ್ನು ನಾವು ಈಗ ಪೂರ್ತಿ ಇನ್ಡೆಪ್ತ್ ಮಾಡಾಕತ್ತೇವೆ. ಯಾಕಂದ್ರೆ ಕೆಲವೊಂದು ಕಡೆ ಬೇರೆ ಬೇರೆ ಟೈಮಿಗೆ ಬರಾಕತ್ತಾವೆ. ಈಗ ನಾವು ಫಾರ್ ಎಕ್ಸಾಂಪಲ್ ಹಾಕಬೇಕಂದ್ರೆ ಒಂದು ದಿವಸ 2 ದಿವಸ ಒಳಗೆ ಜಮಾ ಆಗುವಂಥದ್ದು ಆಗಬೇಕು. ಡಿಸೆಂಬರ್ 9ನೇ ತಾರೀಕಿಗೂ ಬಂದದ ಸದನ ಅಧಿವೇಶನ ಆರಂಭ ದಿನವೇ ಬಂದಿದೆ. ಅವತ್ತು ಬಂದು ಇಲ್ಲಿಲ್ಲ. ನಾವು ಈ ವಿಷಯ ಎತ್ತಿ 9ನೇ ತಾರೀಕಿಗೆ ತೊಗೊಂಡ್ವಿ, 10ನೇ ತಾರೀಕು CM ರಿಪ್ಲೈ ಮಾಡಿದ್ವಿ. 10 ಅಥವಾ 11ನೇ ತಾರೀಕಿಗೆ ಒಂದು ಕಂತು ಬಂದು, ಅದು ಎಲ್ಲ ಕಡೆ ಬಂದಿಲ್ಲ. ಅದು ಅಷ್ಟು ಕಡೆನೂ ಬಂದಿಲ್ಲ. ಯಾವ ಕಂತು ಅಂತ ಗೊತ್ತಿಲ್ಲ, ಯಾವ ತಿಂಗಳು ಗೊತ್ತಿಲ್ಲ, ದುಡ್ಡು ಅಂತೂ ಬರ್ತಾ ಇದೆ. ನೋಡಿ, ನಾನು ಹೇಳೋದು ಇವತ್ತು ಸರ್ಕಾರ ಬೇರೆ ಯಾರಿಗೆ ಮೋಸ ಮಾಡ್ತಾ ಇಲ್ಲ. ನೀವೇನು ತಾಯಂದ್ರೆ ಓಟ್ ಹಾಕಿ ಹೇಳಿ ತಾಯಂದ್ರಿಗೆ ನಿಮ್ಗೆ 2,000 ರೂಪಾಯಿ ಅಂತ ಹಾಕಿ ಏನು ನೀವು ಇವತ್ತು ಓಟ್ ಹಾಕ್ಕೊಂಡು ಇಲೆಕ್ಷನ್ ಮಾಡಿಕೊಂಡು ಭಾಳ ಗೃಹಲಕ್ಷ್ಮಿ ಬಗ್ಗೆ ಹೇಳಿ ಗೆದ್ಕೊಂಡು ಬಂದಿರಿ. ನಾವು ಅಷ್ಟೇ ಕೇಳ್ತೀವಿ. ಆ್ಯಸ್ ಎ ಅಪೋಸಿಷನ್ ಪಾರ್ಟಿ ಒಂದು ರಚನಾತ್ಮಕ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನಾವು ಮಾಡಿದ್ದೇವೆ. ದಯವಿಟ್ಟು ಮುಖ್ಯಮಂತ್ರಿಗಳು ತಕ್ಷಣ ಆ ಮಹಿಳೆಯರಿಗೆ, ಆ ತಾಯಂದರಿಗೆ ಹಣವನ್ನು ಒದಗಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತಂದ್ರೆ ನಿಮಗೆ ಒಂದು ಹಣೆಪಟ್ಟಿ ಬೀಳುತ್ತೆ. ಮೋಸ ವಂಚನೆ ಮಾಡ್ಯಾರ ಕಾಂಗ್ರೆಸ್ ಸರ್ಕಾರದವರು ಅಂತಕ್ಕಂಥ ಹಣೆಪಟ್ಟಿ ಆ 1,24,00,000 ಜನ ನಿಮ್ಮ ತಾಯಂದ್ರೆ ನಿಮ್ಮ ಹೆಸರಲ್ಲಿ ಗ್ಯಾರಂಟಿ ಹೇಳುವಂಥ ಪ್ರಯತ್ನ ಆಗುತ್ತೆ ಇನ್ನು ಮುಂದೆ. ಅಲ್ಲ, ಈಗ ನೀವೇನು ಯಾವ ರೀತಿ ಈಗ ಸದನದೊಳಗೆ ಹೋರಾಟ ಮಾಡಿದ್ರಿ, ಅಲ್ಲಿ ನಿಮ್ಮ ಪಕ್ಷದಿಂದ ಎಲ್ಲ ಸಪೋರ್ಟ್ ಸಿಗ್ತಾ ಎಲ್ಲ ಸರಿ. ಆ ಸದನ ಮುಗಿದ್ಮೇಲೆ ಹೊರಗೆ ಬಂದ್ಮೇಲೆ ನೀವೇನು ಮಾಡಕತ್ತೀರಿ, ಅದು ಆ ಸೋರ್ಸ್ ನಿಮ್ಮ ಪಕ್ಷದೊಳಗೆ ಕಾಣ್ತಾ ಇಲ್ಲಲ್ಲ? ಇಲ್ಲ ನೋಡಿವಿ, ಎಲ್ಲರೂ ಕೂಡ ನಮ್ಮ ವಿಪಕ್ಷ ನಾಯಕರಾಗಲಿ ನಮ್ಮ ಅಧ್ಯಕ್ಷರಾಗಲಿ ಕುಮಾರ್ ಅವರು ಇದು ಮಾಡಿದ್ರು, ಅಶೋಕ್ ಅವರು ಇದು ಮಾಡಿದ್ರು, ಇಡೀ ನಿಮ್ಮ ಪಕ್ಷ ನಿಮ್ಮ ಬೆಂಬಲಕ್ಕೆ ನಿಮ್ದು ಇದನ್ನು ತಂದ್ರೆ ಅವಾಗ ಸದನದೊಳಗೆ. ಸದನ ಮುಗಿದ್ಮೇಲೆ
ನಿಮ್ಮ ಮಾತು ಮಾತ್ರ ಕೇಳಕತ್ತೈತಿ, ಉಳಿದವ್ರ ಮಾತು ಕೇಳ್ತಾ ಇಲ್ಲ. ಇಲ್ಲ ಮೊನ್ನೆ ನಮ್ಮ ವಿಪಕ್ಷ ನಾಯಕರು ಬೆಂಗಳೂರಿನಲ್ಲಿ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ, ಅಧ್ಯಕ್ಷರು ಇದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಬೇರೆ ಬೇರೆ ನಮ್ಮ ನಾಯಕರು ಕೂಡ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಇದಕ್ಕೊಂದು ಪರ್ಫೆಕ್ಟ್ ಪ್ಲ್ಯಾನಿಂಗ್ ಅನ್ನೋದು ನಮ್ಗೆ ಪಾರ್ಟಿ ಕಡೆಯಿಂದ ಆಗ್ತಾ ಇದೆ. ಆ್ಯಸ್ ಪಾಸಿಬಲ್ ಆ್ಯಸಲ್ಲಿ ನಾವು ಇಂಪ್ಲಿಮೆಂಟೇಷನ್ ನಾವು ಮಾಡ್ತೀವಿ. ಈಗ ಸದನದ ಹೊರಗಡೆ ಅಂದರೆ ಬೀದಿಗಿಳಿದ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ಗ್ಯಾರಂಟಿ ಮಾಡುತ್ತಿದೆ. ಸರ್ ನೆಕ್ಸ್ಟ್ ಈಗ ನೀವು 5,000 ಕೋಟಿ ಅಂದ್ರೆ ಮೊನ್ನೆ ಸಿಟಿರವರು 11,000 ಕೋಟಿ ಅಂದರು. ಏನು ಸರ್ ಇದು ಜನರು ದಾರಿ ತಪ್ಪಿಸೋದು? ಇಲ್ಲ ಅದೇನು ದಾರಿ ತಪ್ಪಿಸೋದಿಲ್ಲ. 5,000 ಕೋಟಿ ಹಳೆಯದು. ಆಗಸ್ಟ್ ಕೊಟ್ಟಿದ್ರೆ ಸೆಪ್ಟೆಂಬರು, ಅಕ್ಟೋಬರು, ನವಂಬರು, ಡಿಸೆಂಬರ್, ಈಗ ಮತ್ತೆ ಇದೊಂದು ಸೇರ್ತೈತಿ ಡಿಸೆಂಬರ್ 1. ಈ 4 ತಿಂಗಳ 5 ಮತ್ತು ಅವ್ರು ಕಮ್ಮಿ ಹೇಳಿದ್ರೆ 5, 10 ಅದು 15,000 ಕೋಟಿ ಯಾಕೆ ಟೋಟಲ್. ಆಗಸ್ಟ್ ಹೇಳಿದ್ವಿ ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್ ಮಾಡಿದ್ವಿ ಅಂದರೆ ಅದು 7.5 ಪ್ಲಸ್ ಇದು 5. ಈಗ 4 ತಿಂಗಳು ಇಡ್ತೀವಿ. ಈಗ ಮುಗಿಯಕ್ಕೆ ಬಂದು ಇನ್ನು ಇವತ್ತು 29ನೇ ತಾರೀಕಿಗೆ ಕುಂತೇವೆ. ಈ 4 ತಿಂಗಳ ಪ್ಲಸ್ ಹಳೇದು 2 ತಿಂಗಳ 6 ತಿಂಗಳ 18,000 ಕೋಟಿಗೆ ಹೋಗುತ್ತೆ ಈಗೆಲ್ಲ ಸೇರಿಸಿಗೆ. ಸರ್ ಯಾವ ಕಂತಿಂದ ಇರ್ರೆಗ್ಯುಲರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು? ಇನಿಷಿಯಲ್ ನಲ್ಲಿ ಎಲ್ಲ ಬರೋದು ಬಂತಾ ಅಥವಾ ಅವತ್ತಿಂದ ಇನಿಷಿಯಲ್ ಡೇಸ್ ನಿಂದನೇ ಇರ್ರೆಗ್ಯುಲರ್ ಆಗಿ ಬರ್ತಾ ಇದೆ? ಅದು 5 ಕೋಟಿ ಎಲ್ಲ ತೋರಿಸಿದ್ದಲ್ಲಿ ನಿಮಗೆಲ್ಲ ಮಾಹಿತಿ ಇದನ್ನ. ಯಾವ ಕಂತಿನಿಂದ ಇರ್ರೆಗ್ಯುಲರ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು? ಈಗ ನೋಡಿರಿ 1 ಮಿನಿಟ್ ಅಂದ್ರೆ ಈಗ ನಿಮ್ಗೆ ಹೇಳೋದಕ್ಕೆ ಎದಕ್ಕೆ ಹೇಳ್ತೇನೆ, ನಿಮ್ಗೆ ಒಂದು ಕಾಪಿನೂ ಕೊಡ್ತೇನೆ ಬೇಕಾದ್ರೆ ನಿಮ್ಗೆ. ಆಗಸ್ಟ್ 23ಕ್ಕೆ ಸ್ಟಾರ್ಟ್ ಮಾಡಿದ್ರು ಅವರು. ಆಗಸ್ಟ್ ಯಾವಾಗ ಬಂತು? 18/9ಕ್ಕೆ ಬಂತು. ಸೆಪ್ಟೆಂಬರ್ದೊಳಗೆ ಆಗಸ್ಟದ್ದು ಬಂತು, ಆಯಿತಾ? ಅಕ್ಟೋಬರ್ದೊಳಗೆ ಸೆಪ್ಟೆಂಬರ್ದು ಬಂತು, ಡಿಸೆಂಬರ್ದೊಳಗೆ ಅಕ್ಟೋಬರ್ದು ಬಂತು ವಾಪಸ್, ಜನವರಿ ಒಳಗೆ ನವಂಬರ್ದು ಬಂತು. ಜನವರಿ ಒಳಗೆ ನೋಡಿ ಇಲ್ಲಿ 2 ಕಂತು ಹಾಕಿದ್ದಾರೆ. 4/1, 19/1. ಜನವರಿ ಒಳಗೆ 2 ಕಂತು ಬಂತು 24ರಾಗ. ಅವಾಗ ಡಿಸೆಂಬರ್ದು ಒಂದು ಸಲ ಒಂದು ಬಂತು, ನವಂಬರ್ದು ಒಂದು ಸಲ ಒಂದು ಬಂತು. ಫೆಬ್ರವರಿ ಒಳಗೆ ಜನವರಿದು ಬಂತು, ಮಾರ್ಚ್ ಒಳಗೆ ಫೆಬ್ರವರಿ, ಏಪ್ರಿಲ್ ಒಳಗೆ ಮಾರ್ಚ್, ಇಲ್ಲಿ 2 ಕಂತು ಮತ್ತು ವಾಪಸ್ ಏಪ್ರಿಲ್ ಒಳಗೆ 24ರಾಗಿತ್ತು 2 ಕಂತು ಅಲ್ಲಿ ಬಂದಿದ್ದಾವೆ. ಇಲ್ಲಿ ಆಗಿದ್ದು ಇಲ್ಲಿ ಮಾರ್ಚ್ ಒಳಗೆ ಏನು 2 ಸಲ ಹಾಕಿದ್ರಲ್ಲ 10/3 ಮತ್ತು 3/3, ಇದು ಕನ್ಫ್ಯೂಷನ್ ಟೋಟಲಿ ಕ್ರಿಯೇಟ್ ಆಗೋಕೆ ಇವತ್ತು ಕಾರಣ ಆಗಿದೆ. ಒಂದು ಕಡೆ ಇದನ್ನು ನೋಡಿದ್ರೆ ದುಡ್ಡು ಬಂತು ಅಂತ ಅನಿಸ್ಬಿಡುತ್ತೆ ಯಾರಿಗಾದರೂ. ಒಂದೇ ತಿಂಗಳು 2 ಕಂತು 4,000 ರೂಪಾಯಿ ಬಂದೈತೆ ಅಂತಂದರೆ ಹಳಿದು ಬಂತು ಅಥವಾ ರೆಗ್ಯುಲರ್ ಐತಿ ಅನ್ನೋಂಥದ್ದು ವಾತಾವರಣ ನಿಮ್ಗೆ ಆಗುತ್ತೆ. ಸರ್ ಆ್ಯಕ್ಚುಲಿ ಈಗ ನವೆಂಬರ್ 2025ಕ್ಕೆ ಎಷ್ಟು ಕಂತು ಆಗುತ್ತೆ? ಆಗಸ್ಟ್ಗೆ 23 ಕಂತುಗಳು ಹಾಕೋ. ಆಗಸ್ಟಿಗೆ 23 ಕಂತು ಹಾಕೋ. ಸಾರಿ 25 ಕಂತು ಹಾಕೋವ. ಅದ್ರಾಗ 23 ಕಂತು ಅವರು ಹಾಕಿದ್ದಾರೆ. 25 ಕಂತುಗಳು ಹಾಕವ ಆಗಸ್ಟ್ 2025ಕ್ಕೆ. ಅದರಲ್ಲಿ 23 ಕಂತುಗಳು ಹಾಕಿದ್ದಾರೆ. ಅದರಲ್ಲಿ ಡ್ಯೂ ಇರೋದು ಫೆಬ್ರವರಿ, ಮಾರ್ಚ್ 2025. ಮತ್ತು ಮಜಾ ಅಂತಂದ್ರೆ ಈಗ ಅದು ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗೈತೆ ನಮಗೆ. 24-25 ಏನೈತಿ ಫೈನಾನ್ಷಿಯಲ್ ಇಯರು ಅದು ಕ್ಲೋಸ್ ಆಗೈತೆ. ಇಲ್ಲ ಆಗಸ್ಟ್ ಮಟ್ಟ ಮಾತ್ರ ಹಾಕ್ಯಾರ. ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ಈಗ 4 ತಿಂಗಳಿಗೆ ಬರಬೇಕು. ಒಂದೇನೋ ಜಮಾ ಮಾಡ್ಯಾನ ಅಂತ ಹೇಳಕತ್ತಾರ. ಒಂದು ಬಿಟ್ಟರು ಇನ್ನು 3-4 ತಿಂಗಳು ಬರ್ಬೇಕು. 1 ಅಥವಾ 2 ಏನೋ ಜಮಾ ಆಗೈತೆ ಅಂತ ಹೇಳ. ನೋಡಿ ಇದು ಒಂದು ನಾನು ಹೇಳೀನಿ, ನಮ್ಮ ಪಾರ್ಟಿ ಕಡೆಯಿಂದ ಹೇಳಿದ್ವಿ, ಭಾಳ ಸ್ಪಷ್ಟ ಹೌಸ್ನಾಗೂ ಹೇಳೀವಿ, ಇಲ್ಲಿನ ಹೊರಗಡೆನೂ ಹೇಳಕತ್ತೀವಿ. ಮೊನ್ನೆ ಅಶೋಕ್ ಅವ್ರು ಬೆಂಗಳೂರಿನಾಗ ಹೇಳ್ಯಾರ, ನಾನು ಇವತ್ತು ಇಲ್ಲಿ ಹೇಳ್ತೀನಿ. ಎಲ್ಲಿವರೆಗೆ 5,000 ಕೋಟಿ ಆ ತಾಯಂದ್ರ ಅಕೌಂಟಿಗೆ ಸೇರಂಗಿಲ್ಲ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರ ಇರೋದು. ಈ ಮಾರ್ಚ್ ಮಟ್ಟ ಅವ್ರ ಫೈನಾನ್ಷಿಯಲ್ ಇಯರ್ನಾಗ ಅವರು ಹೋರಾಟಗಾರಿಗೆ ಇಮಿಡಿಯೇಟ್ ಸ್ಟಾರ್ಟ್ ಆಗುತ್ತೆ. ನಮ್ದು ಹೋರಾಟದ ರೂಪರೇಷೆಗಳನ್ನ ಅಧ್ಯಕ್ಷರು ಅನೌನ್ಸ್ ಮಾಡ್ತಾರೆ, ನಾ ಅಲ್ಲ. ರಾಜ್ಯ ಅಧ್ಯಕ್ಷರು ಹಿರಿಯರು ಕೂತ್ಕೊಂಡು ಅದ್ರದ್ದು ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಅಧ್ಯಕ್ಷರು ಘೋಷಣೆ ಮಾಡ್ತಾರೆ. ಅದಾದಮೇಲೆ ಪಕ್ಷ ಪಾರ್ಟಿ ತೀರ್ಮಾನ ಮಾಡಿ ಅದು ಸ್ಟಾರ್ಟ್ ಮಾಡ್ತೀವಿ. ಈಗಾಗಲೇ NWKSRTC ನೌಕರರಿಗೆ ಸಂಬಂಧಪಟ್ಟಂಗೆ 1,814 ಏನು ಅಭ್ಯರ್ಥಿಗಳಲ್ಲಿ ಪರೀಕ್ಷೆಯನ್ನು ಪಾಸಾಗಿದ್ದರು. ಕಳೆದ ಬೆಂಗಳೂರು ಅಧಿವೇಶನದಲ್ಲಿ ಅದಕ್ಕೆ ವಿಶೇಷವಾಗಿ ಒತ್ತು ಕೊಟ್ಟು ಅದರ ವಿಷಯವನ್ನು ನಾವು ಪ್ರಸ್ತಾವನೆ ಮಾಡಿ ಸನ್ಮಾನ್ಯ ರಾಮಲಿಂಗಾರೆಡ್ಡಿಯವರಿಗೆ ಭಾಳಷ್ಟು ಒತ್ತಾಸೆಯನ್ನು ಮಾಡಿದ್ವಿ. ತದನಂತರ 2-3 ಮೀಟಿಂಗ್ ಆಯಿತು. ಇಲ್ಲಿ ನಮ್ಮ ಹೋರಾಟಗಾರರು ಕೂಡ ಭಾಳಷ್ಟು ಹೋರಾಟಗಳನ್ನು ಹುಬ್ಳಿಯಲ್ಲಿ ಮಾಡಿದರು. ಅವರು ಎಲ್ಲರೂ ಕೂಡ ಅನೇಕರು ಅದರಿಂದ ನಮ್ಮ ಸುಭಾಸಾದಿ ಆಗಿರೋದು ಎಲ್ಲರ ನೇತೃತ್ವದ ಹೋರಾಟ ಮಾಡಿದರು. ಸದನದ ಒಳಗಡೆ ನಾನು ಸಾಕಷ್ಟು ಇದ್ರ ಬಗ್ಗೆ ಪ್ರಸ್ತಾವನೆಯನ್ನು ಮಾಡಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ದಾಖಲಾತಿಗಳನ್ನು ತೆಗೆದುಕೊಂಡು ಹೋಗಿ ಅವ್ರ ಜೊತೆ ಮಂತ್ರಿಗಳನ್ನು ಹಿಡ್ಕೊಂಡು ಎಲ್ಲರದಾಗ ಮಾತಾಡಿದಾಗ ಕೂಡ ಕೊನೆ ಹಂತಕ್ಕೆ ಬಂದಿದ್ದಂತಂದ್ರೆ ಒಂದು ಒಳ್ಳೆಯ ಸುದ್ದಿ. 1,814 ಬದಲಿ 1,000 ವಿದ್ಯಾರ್ಥಿಗಳಿಗೆ ಈಗಾಗಲೇ ನೋಟಿಫಿಕೇಷನ್ ಜಾರಿ ಮಾಡಿದ್ದಾರೆ. ಮತ್ತು ಅವ್ರದ್ದೇನು ಮಾರ್ಕ್ಸ್ ಮೆರಿಟ್ ಬೇಸ್ ಇತ್ತು
ಅದನ್ನು ಮೊನ್ನೆ ಆ ಪಟ್ಟಿಯನ್ನು ಕೂಡ ಅವರು ರಿಲೀಸ್ ಮಾಡಿದ್ದಾರೆ. 1,000 ವಿದ್ಯಾರ್ಥಿಗಳದ್ದು ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ನಾನು ಮೊನ್ನೆ ಎರಡನೇದ ಉಳಿದಿರ್ತಕ್ಕಂಥ 814 ವಿದ್ಯಾರ್ಥಿಗಳ ಬಗ್ಗೆ ಕೂಡ ಸನ್ಮಾನ್ಯ ಸಚಿವರ ಜೊತೆ ಮಾತಾಡೇನಿ. ಅಂದ್ರೆ ನಮಗೆ ಬ್ಯಾಡ್ ಲಕ್ಕು ಅವತ್ತು ಅದ್ರ ಪ್ರಶ್ನೆ ಇತ್ತು, ಆ ಪ್ರಶ್ನೆ ನಮಗೆ ಅದರ ಸ್ಟಾರ್ ಕ್ವಶನ್ ಆಗಲಾದ ಕಾರಣಕ್ಕೆ ನಮಗೆ ಮಾತಾಡೋಕ್ಕೆ ಅವಕಾಶ ಕೊಡಲಿಲ್ಲ ಸ್ಪೀಕರ್ ಅವರು. ಹೀಗಾಗಿ ನಾನು ಸ್ವತಃ ಹೋಗಿ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಉಳಿದಿರ್ತಕ್ಕಂಥ 814 ವಿದ್ಯಾರ್ಥಿಗಳೇನಿದ್ದಾರೆ ಅದನ್ನು ಎಕ್ಸಾಮ್ ಮಾಡುವಂಥ ಪ್ರಯತ್ನ ಮಾಡೋಕ್ಕೆ ಹೋಗ್ಬೇಡ್ರಿ, ಅದನ್ನು ಈ ಥರ ಹೆಂಗೆ ಮಾಡಿರಿ ಅದೇ ಥರ ಮಾಡಿ ಅದು ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೇ ಅವ್ರಿಗೆ ವಯೋಮಿತಿ, ಯಾಕಂದರೆ ಈಗ ಆಲ್ರೆಡಿ ಭಾಳಷ್ಟು 5 ವರ್ಷ 6 ವರ್ಷ ಆಗಿ ಬಂದುಬಿಟ್ಟಿದೆ. ಹೀಗಾಗಿ ಅವ್ರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವ್ರನ್ನೂ ಕನ್ಸಿಡರ್ ಮಾಡಬೇಕನ್ನುವಂಥ ವಿನಂತಿಯನ್ನು ಸನ್ಮಾನ್ಯ ಸಚಿವರಿಗೂ ಕೂಡ ಹೋಗಿ ಪರ್ಸ್ನಲಾಗಿ ಭೇಟಿಯಾಗಿ ನಾನು ಮಾತಾಡಿ ಹೇಳಿ ಬಂದಿದ್ದೇನೆ. ಅವ್ರಿಗೆ ನೋಡ್ತೀವಿ, ಕನ್ಸಿಡರ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಕತ್ತಾರೆ. ಬಟ್ ಎಲ್ಲೋ ಒಂದು ಕಡೆ ನನಗೆ ಇದು ಕನ್ಸಿಡರ್ ಆಕೈತಿ ಇಲ್ಲ ಅನ್ನುವಂಥದ್ದು ಒಂದು ಸ್ವಲ್ಪ ಸಂಶಯವನ್ನು ಬರ್ತಾಯಿದ್ದು ನನಗೆ ಇದ್ರಾಗ. ಯಾಕಂದರೆ ನಾನು ಇಲ್ಲಿ MD ಅವ್ರ ಜೊತೆನೂ ಮಾತಾಡೀನಿ, ಅಧ್ಯಕ್ಷರ ಜೊತೆನೂ ಮಾತಾಡೀನಿ. ಅವ್ರಿಗೆಲ್ಲ ಮಾತಾಡಿದ ಮೇಲೆ ಸತ್ಯಕ್ಕೆ ಇನ್ನೂ ಕ್ಲಿಯರಿಟಿ ಅನ್ನುವಂಥದ್ದು ಬರಲಿಲ್ಲ. ನಾಳೆ ಜನವರಿ 10 ಹೋದಾಗ ಮತ್ತೊಮ್ಮೆ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಭೇಟಿಯಾಗಿ ಆ 814 ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೂ ಕೂಡ ಕೊಡಬೇಕನ್ನುವಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಚ್ಛೆ ವ್ಯಕ್ತಪಡಿಸ್ತೀನಿ. ಸಮಸ್ಯೆ ಏನಂದ್ರೆ ಸುಮಾರು 900 ಜನ ಖಾಸಗಿ ಡ್ರೈವರ್ಸ್ ಇದ್ದಾರೆ, ಹೊರಗುತ್ತಿಗೆ ಆಧಾರದಲ್ಲಿ ಏಜೆನ್ಸಿ, ಅವರಿಂದ ಕಾಪಾಡೋಕ್ಕೋಸ್ಕರ 814 ಜನ ತಗೊಳ್ತಾ ಇದ್ದಾರೆ. ಇಲ್ಲ, ನಾವು ಅದನ್ನು ಹೇಳಿದ್ದೇವೆ ಭಾಳ ಸ್ಪಷ್ಟವಾಗಿ, ಅವ್ರಿಗೂ ಕೊಡಬಾರ್ದು, ಅವ್ರಿಗೆಲ್ಲರಿಗೂ ಏನೋ ನೀವು ಅಕಾಮಿಡೇಷನ್ ಇದ್ದರೆ ಬೇರೆ ಮಾಡಿರಿ. ಬಟ್ ಈ ವಿದ್ಯಾರ್ಥಿಗಳು ಕಳೆದ 5-6 ವರ್ಷದಿಂದ ಎಕ್ಸಾಮ್ ಬರೆದು ಪಾಪ ಅವು ಎಲ್ಲಿ ಹೋಗ್ಲಾರ್ದನ ಇವತ್ತು ವಯಸ್ಸು ಕೂಡ ಭಾಳಷ್ಟು ಪ್ರಾಬ್ಲಮ್ ಆಗ್ತಾಯಿದೆ. ಆ ನಿಟ್ಟಿನಲ್ಲಿ ಅವ್ರಿಗೇ ಪ್ರಯಾರಿಟಿ ಕೊಟ್ಟು ಅವ್ರನ್ನೇ ಸೆಲೆಕ್ಷನ್ ಮಾಡಬೇಕು ಮೆರಿಟ್ ಬೇಸ್ ಮ್ಯಾಗ ಅನ್ನುವಂಥದ್ದನ್ನು ಕೂಡ ನಾನು ಒತ್ತಾಸೆಯನ್ನು ಸಚಿವರಿಗೆ ಮಾಡಿದ್ದೇನೆ. ಆಮೇಲೆ ಶಕ್ತಿ ಯೋಜನೆದು ಇದ್ರದ ಪಾಠಕ್ಕೆ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಶಕ್ತಿ ಯೋಜನೆ ಅಂತೇಳಿ ತಾಯಂದ್ರಿಗೆ ಎಲ್ಲ ಬಸ್ನಾಗ ಕರ್ಕೊಂಡು ಅಡ್ಡಾಡಿಸುವಂಥ ವ್ಯವಸ್ಥೆನ ಸರ್ಕಾರ ಮಾಡೈತೆ, ಅದಕ್ಕೆ ನನ್ನ ಟೀಕೆ ಇಲ್ಲ, ಮಾಡಿರಿ ಒಳ್ಳೆಯದಾಯ್ತು. ಆದರೆ ಇವತ್ತು NWKSRTC ಅಂತ ಒಂದೇ ಸಂಸ್ಥೆಗೆ ಸುಮಾರು 941 ಕೋಟಿ, ಈಗ ಅಪ್ರಾಕ್ಸಿಮೇಟ್ಲಿ 1,000 ಕೋಟಿ ದಾಟಿರ್ತೈತಿ ಈಗೆಲ್ಲ ಎಲ್ಲ ನೋಡಿದ್ರೆ. ಅಂದರೆ ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ನಿಮ್ಗೆ ಈ ಹಣವನ್ನು ಯಾರು ಕೊಡ್ತಾರಾಗಾದ್ರೆ? ನೀವು ಶಕ್ತಿ ಯೋಜನೆ ಅಂತ ಒಂದು ಕಡೆ ಗೃಹಲಕ್ಷ್ಮಿ ಅಂತ ಮಾಡಿದ್ರಿ 10 ಕೋಟಿ 5,000 ಕೋಟಿ ಏನಂತ ಗೊತ್ತಿಲ್ಲ. ಎರಡನೇದು ಶಕ್ತಿ ಯೋಜನೆ ಮಾಡಿದ್ರಿ, ಬಸ್ನಾಗ ಅಡ್ಡಾಡಿಸಿದ್ರಿ. ಆ ಸಂಸ್ಥೆಗೆ ಇವತ್ತು ಹುಬ್ಳಿ ಅಂತ NWKSRTC ಸಂಸ್ಥೆಗೆ 1,000 ಕೋಟಿ ರೂಪಾಯಿ ಅಂದರೆ 981 ಐತಿ, ಬಹುಶಃ ಈಗೆಲ್ಲ ಸೇರಿ 1,000 ಆಗಿರ್ಬೋದು ಅಪ್ರಾಕ್ಸಿಮೇಟ್ಲಿ ಹೇಳಕತ್ತೆ ನಾನು. 1,000 ಕೋಟಿ ಅಷ್ಟು ಹಣ ಕೊಡಲಿಲ್ಲ ಅಂತಂದ್ರೆ NWKSRTC ಮುಚ್ಚೋಕೇನು ಹುನ್ನಾರನ ಇದ್ದಂಗಂದ್ರೆ ಈ ದುಡ್ಡು ಕೊಡಲಿಲ್ಲ ಅಂದ್ರೆ ಸಂಸ್ಥೆ ನಡಿಬೇಕು ಹೆಂಗೆ ನಾಳೆ ವಾಪಸ್? ಅದಕ್ಕೆ ಯಾರು ಉತ್ತರ ಕೊಡ್ತಾರೆ? ನೀವು ಒಂದು ಕಡೆ ಗ್ಯಾರಂಟಿ ಅಂತಂದು ಹೇಳ್ಕೊಂಡು ಹೊಂಟ್ರಿ, ಬಟ್ ಆ ಗ್ಯಾರಂಟಿಗೆ ಸಫಿಷಿಯೆಂಟ್ ಆಗಿರ್ತಕ್ಕಂಥ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಲಾರ್ದನ ಈ ರೀತಿ ಮಾಡೋ ಮುಖಾಂತರ ಗ್ಯಾರಂಟಿ ಒಂದು ಕಡೆ ಗ್ಯಾರಂಟಿ ಅಂತ ಹೇಳ್ತೀರಿ, ಇನ್ನೊಂದು ಅದರ ಮಗ್ಗಲ ಮಕ ನಾವು ನೋಡಿದಾಗ ಗ್ಯಾರಂಟಿ ಒಂದು ಕಡೆ ಆಗುತ್ತೆ, ಅದಕ್ಕೆ ಹಣಕಾಸಿನ ಸಮಸ್ಯೆ ನಿಮ್ಮ ಕಡೆ ವ್ಯವಸ್ಥೆ ಇಲ್ಲದ ಕಾರಣಕ್ಕಾಗಿ ಈ ಎಲ್ಲ ಸಮಸ್ಯೆಗಳ ಸುಳಿಯಲ್ಲಿ ಇವತ್ತು ಸರ್ಕಾರ ಸಿಕ್ಕೊಂಡು ಒದ್ದಾಡೋಂಥ ಪರಿಸ್ಥಿತಿ ಬಂದಿದೆ. ನಾನು ಹೇಳಿದ್ದು ಒಂದೇ ಎಕ್ಸಾಂಪಲ್. ಗುತ್ತಿಗೆ ಕಾರ್ಮಿಕರು ತಗೊಂಡಿರೋದ್ರಿಂದ ವರ್ಷಕ್ಕೆ 23 ಕೋಟಿಯಷ್ಟು ಹೊರೆ ಆಗ್ತಾ ಇದೆ. ನೇರ ನೇಮಕಾತಿ ಮಾಡ್ಕೊಳ್ಳೋದನ್ನು ಬಿಟ್ಟು ಗುತ್ತಿಗೆದವ್ರಿಗೆ ಯಾಕೆ ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಇಲ್ಲ, ನೀವು ಹೇಳಿದ್ದು 100%. ಇದರಲ್ಲಿ ಒಂದು ಕಾರಣದ ಕೈವಾಡುವಂತ ಏನೋ ನಡೀತಾ ಇದೆ. ನಾನು ಅದನ್ನು ಅಧ್ಯಕ್ಷರಿಗೂ ಮತ್ತು ಸಚಿವರುಗಳೇನೆ MD ಅವರಿಗೆ ಭಾಳ ಸ್ಪಷ್ಟ ಹೇಳೀನಿ. ಇದರಿಂದ ಅದರ ಎಕ್ಸಾಂಪಲು ಕೊಟ್ಟರು ನಮಗೆ. ಗುತ್ತಿಗೆ ಪಡೆದಂಥವರು ಡ್ರೈವರ್ ಸ್ಯಾಲ್ರಿ ಮತ್ತು ಈಗ ನೇರ ನೇಮಕಾತಿ ಆತಂಥ ಸ್ಯಾಲ್ರಿಯಲ್ಲಿ 50% ವ್ಯತ್ಯಾಸ ಐತೆ ಅಪ್ರಾಕ್ಸಿಮೇಟ್ಲಿ. ಅವ್ರಿಗೆ 40,000 ಅಪ್ರಾಕ್ಸಿಮೇಟ್ಲಿ ಹೇಳಾಗ್ತದೆ, ಅವ್ರಿಗೆ 40,000 ಕೊಡ್ತಿದ್ರೆ ಇವ್ರಿಗೆ 20,000 ಕೊಡ್ತಾರೆ ಪರ್ಮನೆಂಟ್ ಆದ್ರೆ. ಅಲ್ಲಲ್ಲ, ಅಪ್ರಾಕ್ಸಿಮೇಟ್ಲಿ ಹೇಳಿದೆ ನನಗೆ. ಹಾಂ, ಅವ್ರಿಗೆ 40,000 ಕೊಡ್ತಾರೆ, ಅವ್ರಿಗೂ ESI ಕೊಡ್ತಾರೆ, ಇವ್ರಿಗೂ ESI ಕೊಡ್ಬೋದು. ಅವ್ರಿಗೆ PF ಇಲ್ಲ ಅನ್ನೋದಷ್ಟೇ, ಅವ್ರಿಗೆ PF ಕಟ್ ಮಾಡ್ತಾ ಇದ್ದಾರೆ, GST ಕಟ್ ಮಾಡ್ತಾ ಇದ್ದಾರೆ. ವರ್ಷಕ್ಕೆ 23 ಕೋಟಿ ಬರೀ ಗುತ್ತಿಗೆ ಕಾರ್ಮಿಕರಿಗೆ ಹೋಗ್ತಾರೆ. ಇಲ್ಲ, ನೀವು ಹೇಳಿದ್ದು 100% ಐತೆ ಅವರು. ಅದ್ರ ಬಗ್ಗೆನೂ ಒಂದು ನಾವು ಲಾಸ್ಟ್ ಟೈಮ್ ಇದು ಮಾತಾಡಿದಾಗ ಹೇಳೇವಿ. ಇದೇನು 814 ಜನರದ್ದು ಬಂದಿತ್ತು, ಅವಾಗ ಈ ಪಾಯಿಂಟ್ ರೇಸ್ ಮಾಡಿನೇ ಹೇಳಿದ್ವಿ ಕ್ಲಿಯರಾಗಿ ಅವ್ರಿಗೆ. ನೀವು ಇಷ್ಟು ಜನ ತೆಗೆದ್ರೆ ಇಷ್ಟು ಅಮೌಂಟ್ ನಿಮ್ಗೆ ಉಳಿತೈತಿ, ಉಲ್ಟಾ NWKSRTCಗೆ ಒಂದು ಆದಾಯ ಆಕೈತಿ. ಅಂದರೆ ಹೆಚ್ಚಿಗೆ ಹೋಗ್ಲಾರ್ದಂಥ ವೆಚ್ಚ ಕಡಿಮೆ ಆಕೈತಿ, ನಿಮ್ಗೆ ಆದಾಯ ಉತ್ಪನ್ನ ಆಗುತ್ತೆ. ಹೀಗಾಗಿ ತಕ್ಷಣ ಈ 814 ಮಂದಿಗೆ ತೊಗೋಬೇಕು ಅನ್ನೋಂಥ ಆಗ್ರಹವನ್ನು ಕೂಡ ನಾವು ಮಾಡಿದ್ವಿ.